ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಚ್ಡಿಕೆ ವರ್ತನೆಗೆ ಬಿಜೆಪಿ ಶಾಸಕನಿಂದಲೇ ಬೇಸರ ವ್ಯಕ್ತವಾಗಿದೆ. ಪಾದಯಾತ್ರೆ ಡೈವರ್ಟ್ ಮಾಡುವ ರೀತಿಯಲ್ಲೇ ಹೇಳಿಕೆ. ಕುಮಾರಸ್ವಾಮಿ ಹೇಳಿಕೆಯಿಂದ ವಿಷಯವೇ ಡೈವರ್ಟ್ ಆಗ್ತಾ ಇದೆ. ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆಯಲ್ಲಿ ತೇಜೋವಧೆ ನಡೀತಾ ಇದೆ. 3 ದಿನಗಳಿಂದ ವೈಯಕ್ತಿಕ ಟೀಕೆ ಟಿಪ್ಪಣಿ ನಡೆದಿದೆ. ಇದು ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನವನ್ನ ತಂದಿದೆ ಅಂತ ಹೇಳಿದ್ದಾರೆ. ಈ ಟೀಕೆ ಟಿಪ್ಪಣಿಯನ್ನ ಕುಮಾರಸ್ವಾಮಿ ಅವರು ಬಿಡಬೇಕು. ಎಚ್ಡಿಕೆ ಡಿಕೆಶಿ ವೈಯಕ್ತಿಕ ಟೀಕೆಗೆ ಎಸ್ಆರ್ ವಿಶ್ವನಾಥ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪೊಲಿಟಿಕ್ಸ್ ಇನ್ನು ಅದಕ್ಕೆ ಟಕ್ಕರನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ನಿಂದ ಜನಾಂದೋಲನ ಸಭೆ ಆಗ್ತಾ ಇದೆ. ಇನ್ನು ಪಾದಯಾತ್ರೆಯ ನಡುವಿನೇ ವಾಕ್ ಸಮರಗಳು ಜಾಸ್ತಿ ಆಗ್ತಾ ಇದೆ. ಆಣೆ ಪ್ರಮಾಣಗಳ ಸಮರವಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಈ ಪಾದಯಾತ್ರೆಯನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ರೀತಿಯಾಗಿ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಎಚ್ಡಿಕೆ ವರ್ತನೆಗೆ ಬಿಜೆಪಿ ಶಾಸಕ ಬೇಸರವನ್ನ ಹೊರಹಾಕಿದ್ದಾರೆ. ಪಾದಯಾತ್ರೆಯಲ್ಲಿ ಡೈವರ್ಟ್ ಮಾಡುವ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ವಿಷಯವೇ ಡೈವರ್ಟ್ ಆಗ್ತಾ ಇದೆ. ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಪಾದಯಾತ್ರೆಯಲ್ಲಿ ತೇಜೋವಧೆ ನಡೀತಾ ಇದೆ. ಕಳೆದ 3 ದಿನಗಳಿಂದ ವೈಯಕ್ತಿಕ ಟೀಕೆ ಟಿಪ್ಪಣಿ ನಡೀತಾ ಇದೆ. ಇದು ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನವನ್ನ ತಂದಿದೆ ಅಂತ ಹೇಳಿದ್ದಾರೆ. ಈ ಟೀಕೆ ಟಿಪ್ಪಣಿಯನ್ನ ಕುಮಾರಸ್ವಾಮಿ ಅವರು ಬಿಡಬೇಕು. ಇನ್ನು ಎಚ್ಡಿಕೆ ಡಿಕೆಶಿ ವೈಯಕ್ತಿಕ ಟೀಕೆಗೆ ಎಸ್ಆರ್ ವಿಶ್ವನಾಥ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ.